ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಭಾಗ್ಯಲಕ್ಷ್ಮಿ. ಇವತ್ತಿನ ಸಂಚಿಕೆಯಲ್ಲಿ ಪೂರ ಏನಾಗುತ್ತೆ ಅಂತ ಹೇಳಿ ತಿಳಿದುಕೊಳ್ಳೋಣ ಬನ್ನಿ. ಈ ಕಡೆ ತನ್ವಿ ಮತ್ತು ಗುಂಡಣ್ಣ ಇಬ್ಬರು ಸ್ನಾನಕ್ಕೆ ಹೋಗಬೇಕು ಅಂದಾಗ ಪೇಸ್ಟ್ ಇರಲ್ಲ. ಆಗ ಪೇಸ್ಟಿಗೆ ಅವ್ರ ತಾತನ ಕರೆದು, ತಾತ ಪೇಸ್ಟ್ ಇಲ್ವಲ್ಲ ಏನು ಮಾಡೋದು ಅಂತ ಹೇಳಿ ತನ್ವಿ ಹೇಳಿದ್ದಕ್ಕೆ, ನನ್ನ ಹತ್ರ ಒಂದು ಇದೆ ಕೊಡಮ್ಮ ಇಲ್ಲೇ ಪೇಸ್ಟನ್ನ ಅಂತ ಹೇಳಿ ಅವರಿಗೆ ಲಟ್ಟಣಿಗೆಲ್ಲಿ ತೆಗೆದುಬಿಟ್ಟು ಕೊಡ್ತಾರೆ. ಹಾಗೆ ಗುಂಡಣ್ಣ ನನಗೆ ತಾತ ಅಂದಾಗ ಕತ್ರಿಲಿ ಕಟ್ ಮಾಡಿ ಕೊಡ್ತಾರೆ. ಸರಿ ಹೋಯ್ತಾ, ಈಗ ನೀವಿಬ್ಬರು ಸ್ನಾನ ಮಾಡಿಬಿಟ್ಟು ಬೇಗ ರೆಡಿ ಆಗಿರಿ, ಸ್ಕೂಲಿಗೆ ಟೈಮ್ ಆಗುತ್ತೆ ಅಂತ ಹೇಳಿದ ತಕ್ಷಣ ಈ ಕಡೆ ನಾನು ಫಸ್ಟ್ ಹೋಗ್ತೀನಿ ಅಂತ ಹೇಳಿ ಕೊನೆಗೆ ಒಬ್ಬರು ಆದಮೇಲೆ ಒಬ್ಬರು ಸ್ನಾನಕ್ಕೆ ಹೋಗ್ತಾರೆ. ಈ ಕಡೆ ಭಾಗ್ಯವರಪ್ಪ ಬಂದು ಸುನಂದ ಅವ್ರ ಹತ್ರ ಮನೆಗೆ ಸಾಮಾನು ತರಬೇಕಲ್ವ, ಲೀಸ್ಟು ರೆಡಿ ಮಾಡಬೇಕು, ಏನೇನು ಬೇಕು ಹೇಳು ಅಂತ ಹೇಳಿದಾಗ, ಇಷ್ಟು ದಿನ ಏನೋ ನಾವು ಹೆಂಗಿತ್ತು ಹಂಗೆ ಮೇಂಟೈನ್ ಮಾಡ್ಕೊಂಡು ಹೋಗ್ತಾಯಿದ್ವಿ, ಆದರೆ ಈಗ ಆಗಲ್ವ, ಮನೇಲಿ ಜನ ಜಾಸ್ತಿ ಇದ್ದಾರಲ್ಲ ಅಂತ ಹೇಳಿದಾಗ ಸುನಂದವರು 2 kg ತೊಗರಿಬೇಳೆ ಬರ್ಕೊಳ್ಳಿ ಅಂತ ಹೇಳಿದಾಗ, ತೊಗರಿಬೇಳೆನ ಸರಿ 200 ರೂಪಾಯಿ, ಉದ್ದಿನಬೇಳೆ ಅಂತ ಹೇಳಿದಾಗ ಅದು ಒಂದು 200 ರೂಪಾಯಿ, ಎಣ್ಣೆ ಅಂತ ಹೇಳಿದಾಗ 350 ರೂಪಾಯಿ ಅಂತ ಹೇಳಿ ರೇಟ್ಗಳು ಇಷ್ಟಿಷ್ಟು ಆಗ್ಬೋದು ಅಂತೇಳಿ ಬರ್ಕೊತಾ ಇರ್ತಾರೆ. ಆಗ ಸುನಂದ ಅವರು, ಏನು ರೀ ನೀವು ಏನು ಮಾತಾಡ್ತಾ ಇದ್ದೀರಾ, ಬೆಲೆ ಎಲ್ಲ ಯಾಕೆ ಹಂಗೆ ಹೇಳ್ತಾ ಇದ್ದೀರಾ, ಯಾರ್ಯಾರು ಕೇಳಿಸ್ಕೊಂಡ್ರೆ ಏನು ಅಂದ್ಕೊತಾರೆ ಹೇಳಿ ಅಂತ ಹೇಳಿದಾಗ, ಈ ಕಡೆ ಅವ್ರು ಹೇಳ್ತಾರೆ, ಅಲ್ಲ ನೀನು ಅರ್ಥ ಮಾಡ್ಕೊಬೇಕಲ್ಲೇ, ಈಗ ಜನ ಜಾಸ್ತಿ ಇದ್ದಾರೆ, ನಮಗೆ ಎಷ್ಟೇ ಕಷ್ಟ ಇರಲಿ, ಆದರೆ ಇಷ್ಟು ದಿನ ನಾವು ಹೇಗೋ ಏನಿರುತ್ತೆ ಅದು ಅಡ್ಜಸ್ಟ್ ಮಾಡ್ಕೊತಾ ಇದ್ವಿ, ಆದರೆ ಈಗ ನಡೆಯಲ್ಲ, ಬೀಗರೆಲ್ಲ ಇದ್ದಾರಲ್ವ, ಯಾವುದೇ ಕಾರಣಕ್ಕೂ ಬೀಗ್ರಿಗೆ ಮಾತ್ರ ಯಾವುದೇ ಕೊರತೆ ಆಗಬಾರ್ದು, ನಮಗೆ ಎಷ್ಟೇ ಕಷ್ಟ ಆಗಲಿ ಬೀಗ್ರನ್ನ ನಾವು ಚೆನ್ನಾಗಿ ನೋಡ್ಕೊಬೇಕು, ಮತ್ತು ಭಾಗ್ಯನಿಗೆ ನಾವು ಹೇಗೆ ಕೇಳೋಣ ಹೇಳು, ಪಾಪ ಅವಳು ಮಕ್ಕಳು ಜವಾಬ್ದಾರಿ ಇದೆ, ಅವಳು ಮಕ್ಕಳಿಗೆ ಸ್ಕೂಲಿಗೆಲ್ಲ ಫೀಸ್ ಕಟ್ಟಬೇಕು ಅಂತ ಹೇಳ್ತಾ ಇರಬೇಕಾದ್ರೆ ಈ ಕಡೆ ಭಾಗ್ಯ ಹೊರಗಡೆ ನಿಂತ್ಕೊಂಡು ಎಲ್ಲ ಕೇಳಿಸ್ಕೊಂಡು ರೂಮಿಗೆ ಬಂದು ಅಳ್ತಾ ಇರ್ತಾಳೆ. ಅಪ್ಪ ಅಮ್ಮ ಅನ್ನೋದು ದೇವ್ರಿಗೆ ಸಮಾನ ಅಂದರೆ ಇದಕ್ಕೆ ಎಷ್ಟು ಚೆನ್ನಾಗಿ ಅವರು ಎಷ್ಟು ಯೋಚನೆ ಮಾಡ್ತಾ ಇದ್ದಾರೆ ನನ್ನ ಬಗ್ಗೆ, ನನ್ನ ಮಗಳಿಗೆ ಕಷ್ಟ ಆಗಬಾರ್ದು ಅಂತ ಹೇಳಿ, ದೇವ್ರಿಗಿಂತ ಹೆಚ್ಚು ಅಂತ ಹೇಳಿ ಈ ಕಡೆ ಭಾಗ್ಯ ಅಂದ್ಕೊತಾ ಇರ್ತಾಳೆ. ಇನ್ನೊಂದು ಕಡೆ ಈ ಕಡೆ ಮನೆಯಲ್ಲಿ ತಾಂಡವ್ ಮತ್ತು ಶ್ರೇಷ್ಠ ಮಲ್ಕೊಂಡಾಗ ಶ್ರೇಷ್ಠ ತಾಂಡವ್ ಹೋಗಿ ಕಾಫಿ ಮಾಡ್ಕೊಂಬ ಅಂತ ಹೇಳಿದಾಗ ತಾಂಡವ್ ಎದ್ದು ಬರ್ತಾನೆ. ಎದ್ದು ಬಂದು ಹೊರಗಡೆ ಬಂದಾಗ ಆ ಕಡೆ ಕಿಚನ್ನಲ್ಲಿ ಭಾಗ್ಯ ಅಡುಗೆ ಮಾಡ್ತಾ ಇರೋದು ಕಾಣುತ್ತೆ. ಹಾಗೆ ತನ್ವಿ ಮತ್ತು ಗುಂಡಣ್ಣ ಓಡಾಡ್ತಾ ಇರ್ತಾರೆ. ತನ್ವಿ ಬಂದು, ಅಪ್ಪ ಏನಪ್ಪ ನೋಡಪ್ಪ ಇದೇನು ನನಗೆ ಗೊತ್ತಾಗ್ತಾ ಇಲ್ಲ ಹೇಳ್ಕೊಡು ಅಂತ ಕೇಳಿದಾಗ, ಆಯ್ತಮ್ಮ ಅಂತ ಹೇಳಿ ಹೇಳ್ತಾನೆ. ಅಷ್ಟೊತ್ತಿಗೆ ಶ್ರೇಷ್ಠ ಬಂದು, ತಾಂಡವ್ ಏನು ಮಾಡ್ತಾ ಇದೆಯಾ ಇಲ್ಲಿ, ನಾನೇನು ಹೇಳಿದೆ ನಿಂಗೆ ಕಾಫಿ ಮಾಡು ಅಂದರೆ ಇಲ್ಲಿ ನಿಂತ್ಕೊಂಡು ಕನಸು ಕಾಣ್ತಾ ಇದೆಯಾ ಅಂತ ಹೇಳಿ ಕೇಳ್ತಾ ಇರ್ತಾಳೆ. ಕಾಫಿ ಮಾಡು ಅಂದರೆ ಹಾಗೇ ಇದೆಯಾ, ಏನು ಯೋಚನೆ ಮಾಡ್ತಾ ಇದೆಯಾ ಅಂದಾಗ, ಏನಿಲ್ಲ ಅಂತ ಹೇಳಿ ಹೇಳ್ತಾನೆ. ಸರಿ ಬಿಡು ನಾನೇ ಮಾಡ್ತೀನಿ ಅಂತ ಹೇಳಿ ಶ್ರೇಷ್ಠ ಕಿಚನ್ಗೆ ಹೋಗ್ತಾಳೆ. ಆದರೆ ಒಲೆ ಅವಳಿಗೆ ಹಚ್ಚೋಕ್ಕೆ ಬರೋಲ್ಲ, ಸಿಲಿಂಡ್ರು ಎಲ್ಲೋಯ್ತು ಲೈಟ್ರು ಅಂತ ಹೇಳಿ ಹುಡುಕ್ತಾಳೆ, ಆದರೂ ಸಿಗಲ್ಲ. ಸರಿ ದೇವ್ರ ಮನೇಲಿ ಇರಬೇಕು ಅಂತ ಹೇಳಿ ದೇವ್ರ ಮನೆ ಬಾಗಿಲು ತೆಗೆದು ಹೋಗ್ಬೇಕಾದ್ರೆ, ಶ್ರೇಷ್ಠ ಇದೇನು ಮಾಡ್ತಾ ಇದೆಯಾ, ಸ್ನಾನ ಮಾಡಿಬಿಟ್ಟು ಹೋಗಬೇಕು, ನೀನು ಫಸ್ಟ್ ಆಫ್ ಆಲ್ ಕಿಚನ್ಗೆ ಹೋಗಿದ್ದೆ ತಪ್ಪು ಅಂತ ಹೇಳಿದಾಗ, ಈ ಕಡೆ ಶ್ರೇಷ್ಠ ತಾಂಡವ್ ಬೈತಾಳೆ, ಇನ್ನೂ ನೀನು ಯಾವ ಕಾಲದಲ್ಲಿದೆಯಾ, ಇವೆಲ್ಲ ಯಾರು ನೋಡ್ತಾರೆ, ನೀನು ನಿನ್ನ ಯೋಚನೆಯನ್ನು ಹೋಗತ್ಲಾಗೆ ಅಂತ ಹೇಳಿ ಹೋಗಿ ಬೆಂಕಿ ಪಟ್ಟಣ ತೆಕ್ಕೊಂಡು ಆ ಕಡೆ ಹೋಗ್ತಾಳೆ. ಅದನ್ನು ನೋಡಿಬಿಟ್ಟು ಭಾಗ್ಯ ಇದ್ದಿದ್ರೆ ಈ ರೀತಿ ಎಲ್ಲ ಮಾಡ್ತಾನೆ ಇರಲಿಲ್ಲ, ಅವಳು ಈ ವಿಚಾರದಲ್ಲಿ ಫಸ್ಟ್ ಸ್ನಾನ ಮಾಡಿ ಆಮೇಲೆ ಕಿಚನ್ಗೆ ಹೋಗೋಳು ಅಂತ ಹೇಳಿ ಅಂದ್ಕೊತಾ ಇರ್ತಾನೆ. ಈ ಕಡೆ ಭಾಗ್ಯ ಅವ್ರ ಮನೆಯಲ್ಲಿ ಒಬ್ಬಳು ಕಣಿಯವ್ರು ಬರ್ತಾರೆ. ಕಣಿಯವ್ರು ಬಂದಾಗ ಸುನಂದ ಅವರು, ಬಂದ್ಯಾ ಬಾಮ್ಮ ಚೆನ್ನಾಗಿದೆಯಾ, ತುಂಬ ದಿನ ಆಯ್ತಲ್ಲ ಅಂದಾಗ, ನಾನು ಚೆನ್ನಾಗಿದ್ದೀನಮ್ಮ, ನೀವೇ ಈ ಕಡೆ ಮನೆ ಕಡೆ ಇರಲಿಲ್ವಲ್ಲ, ಮಗಳು ಮನೆಗೆ ಹೋಗಿದ್ರಾ ಅಂತ ಹೇಳಿದಾಗ, ಹೌದು ನಿನ್ನೆ ಇನ್ನೂ ಮಗಳು ಬಂದಿದ್ದಾಳ ನಿಮ್ಮ ಮಗಳು ಅಂದಾಗ, ಹೌದು ಬಂದಳು ನಿನ್ನೆ ಅಂತ ಹೇಳಿ, ಕುತ್ಕೋ ಅಕ್ಕಿ ತರ್ತೀನಿ ಅಂತ ಹೇಳಿ ಹೋಗಿ ಅಕ್ಕಿ ತಂದು ಕೊಡಬೇಕಾದ್ರೆ ಭಾಗ್ಯನೂ ಆಚೆ ಬರ್ತಾಳೆ. ಬಾರಮ್ಮ ಅಂತ ಕುತ್ಕೋ ಇಲ್ಲಿ ಅಂತ ಹೇಳಿ ಅವಳ ಕೈ ನೋಡಿ, ನಿನಗೆ ತುಂಬ ಜೀವನದಲ್ಲಿ ಬರೋ ಕಷ್ಟಕ್ಕೆ ತುಂಬ ಧೈರ್ಯ ಇರ್ತಾ ಇದೆಯಾ, ಆದರೆ ಒಂದು ತಿಳ್ಕೊ, ಎಲ್ಲ ಸಮಸ್ಯೆ ನಿಂದು ಬಗೆಹರಿಯುತ್ತೆ, ಹಾಗೆ ನಿನ್ನ ಮುಂದಿನ ಜೀವನ ತುಂಬ ಚೆನ್ನಾಗಿರುತ್ತೆ, ನಿನಗೋಸ್ಕರ ಒಬ್ಬರು ಇದ್ದಾರೆ, ಅವರು ನಿನ್ನ ಜೀವನದಲ್ಲಿ ಬರ್ತಾರೆ ಅಂತ ಹೇಳಿದಾಗ, ಈ ಕಡೆ ಕುಸುಮನು ಹೊರಗಡೆ ಬಂದು ಅದನ್ನು ಕೇಳಿ ತುಂಬ ಖುಷಿ ಆಗ್ತಾಳೆ. ಹಾಗೆ ಸರಿ ಇನ್ನು ನೋಡ್ತೀನಿ ಅಂತ ಹೇಳಿ ಭಾಗ್ಯ ಒಳಗಡೆ ಹೊರಟೋಗ್ತಾಳೆ. ಆ ಕಡೆ ಆದಿ ಬರ್ತಾ ಇರ್ತಾನೆ. ಅದನ್ನು ನೋಡಿ ಕಣಿ ಹೇಳೋರು ಅವನನ್ನು ನೋಡ್ಕೊಂಡು ನಡ್ಕೊಂಡು ಹೋಗ್ತಾ ಇರ್ತಾರೆ. ಈ ಕಡೆ ಕುಸುಮ ಅಂತೂ, ಏನು ಫ್ರೆಂಡ್ ಈಗ ಬರ್ತಾ ಇದೆಯಲ್ಲ, ನಾನೇನೋ ನಿನ್ನ ಕೈಯಲ್ಲಿ ಒಂದು ರೋಸು ಲವ್ ಲೆಟರ್ ಎತ್ಕೊಂಬರ್ತೀಯ ಅಂದರೆ ಇದೇನೋ ಎತ್ಕೊಂಬರ್ತಾ ಇದೆಯಲ್ಲ ನೀನು ಅಂತ ಹೇಳಿದಾಗ, ಅಯ್ಯೋ ಏನು ಗೆಲ್ತಿ ನೀನು ಯಾವಾಗಲೂ ಅದೇ ಹೇಳ್ತೀಯ, ನಡಿ ಆ ರೀತಿ ಎಲ್ಲ ಏನಿಲ್ಲ,
ಅಂತ ಹೇಳಿದಾಗ, ನೋಡು ಅವೆಲ್ಲ ಗೊತ್ತಿಲ್ಲ, ನೀನು ನಿಮ್ಮ ಪ್ರೀತಿನ ಭಾಗ್ಯನಿಗೆ ಹೇಳಲೇಬೇಕು ಅಂದಾಗ, ಗೆಳತಿ ಅರ್ಥ ಮಾಡ್ಕೊ, ಈಗಿರೋ ಫ್ರೆಂಡ್ಶಿಪ್ಪು ನನಗೆ ಕಟ್ ಮಾಡ್ಕೊಳ್ಳೋಕ್ಕೆ ಇಷ್ಟ ಇಲ್ಲ ಗೆಳತಿ ಅಂತ ಹೇಳಿ ಆದಿ ಹೇಳ್ತಾ ಇರ್ತಾನೆ. ಇಲ್ಲ ಭಾಗ್ಯ ನಿನ್ನನ್ನು ಇಷ್ಟಪಟ್ಟೇ ಪಡ್ತಾಳೆ, ಅದನ್ನು ನಾನು ಸಾಬೀತು ಮಾಡ್ತೀನಿ. ಒಂದು ಕೆಲಸ ಮಾಡು, ಈಗ ನೀನು 3 ಹೆಜ್ಜೆ ಇಡೋ ಅಷ್ಟೊತ್ತಿಗೆ ಭಾಗ್ಯ ನಿನ್ನನ್ನು ಕರೆದೇ ಕರೀತಾಳೆ ಅಂತ ಹೇಳಿದಾಗ, ಇಲ್ಲ ಗೆಳತಿ ಅವೆಲ್ಲ ಆಗೋದೇ ಇಲ್ಲ ಅಂತ ಹೇಳಿದಾಗ, ನೋಡು ನೀನು ಟ್ರೈ ಮಾಡು ಅಂತ ಹೇಳಿದಾಗ, ಸರಿ ಆಯಿತು ನೋಡೋಣ ಬಿಡು ಇದನ್ನು ಒಂದು ಸತಿ ಅಂತ ಹೇಳಿ ಆದಿ ಫಸ್ಟು ಒಂದು ಹೆಜ್ಜೆ ಇಡ್ತಾನೆ. ನೋಡು ಕರೀಲಿಲ್ಲ ಅಂತ ಹೇಳಿದಾಗ, ಸರಿ ಇನ್ನೊಂದು ಹೆಜ್ಜೆ ಇಡು ಅಂತ ಹೇಳಿದಾಗ ಇಬ್ಬರು ಸೇರಿ ಇನ್ನೊಂದು ಹೆಜ್ಜೆನೂ ಇಡ್ತಾರೆ. ಆಗಲೂ ಕರೀಲಿಲ್ಲ. ಇನ್ನೇನು 3ನೇ ಹೆಜ್ಜೆ ಇಡಬೇಕು ಅನ್ನೋಷ್ಟೊತ್ತಿಗೆ ಆದಿ ಬಂದ್ರ ಅಂತ ಹೇಳಿ ಭಾಗ್ಯ ಕೂಗ್ತಾಳೆ. ಆಗ ಈ ಕಡೆ ಕುಸುಮನಿಗಂತೂ ತುಂಬ ಖುಷಿಯಾಗತ್ತೆ. ಬಂದೆ ಅದು ಅಂತ ಹೇಳಿದಾಗ, ಏನಿದು ಅಂತ ಕೇಳಿದಾಗ, ಏನು ಅಂತ ಹೇಳಿದಾಗ, ನಿಮ್ಮ ಕೈಯಲ್ಲಿ ಏನೋ ಇಟ್ಕೊಂಡಿದ್ದೀರಲ್ಲ ಅದೇನು ಅಂತ ಹೇಳಿದಾಗ, ಓ ಅದಾ ನಿನ್ನೆನೇ ಹೇಳಿದ್ನಲ್ಲ ನಿಮಗೆ, ನಾವು ರೀಲ್ಸ್ ಮಾಡಬೇಕು ಅಂತ ಹೇಳಿ ಸೋಷಿಯಲ್ ಮೀಡ್ಯಾಕ್ಕೆಲ್ಲ ಹಾಕಬೇಕು ಅಂತ, ಹಾಗಾಗಿ ಅದಕ್ಕೆ ಏನೇನು ಬೇಕು ತಂದಿದ್ದೀನಿ ಅಂತ ಹೇಳಿದಾಗ, ಈ ಕಡೆ ಗುಂಡಣ್ಣ ಮತ್ತು ತನ್ವಿ ಇಬ್ಬರು ಖುಷಿಯಾಗಿ ಬಂದು, ಹೌದಾ ತಂದಿದ್ದೀರಾ ಎಲ್ಲಿ ಕೊಡಿ ಅಂತ ಹೇಳಿ ಇಸ್ಕೊತಾರೆ. ಆಗ ಕುಸುಮ ಅವ್ರು ಹೇಳ್ತಾರೆ, ಇದೇ ನಿಮಗೆ ಇಂಟ್ರೆಸ್ಟು ಓದೋ ಕಡೆ ಇದ್ದಿದ್ದರೆ ಇಷ್ಟೊತ್ತಿಗೆ ಒಳ್ಳೆ ಮಾರ್ಕ್ಸಾರು ಬಂದಿರೋದು ಅಂತ ಹೇಳಿ ಮಾತಾಡಬೇಕಾದ್ರೆ, ಈ ಕಡೆ ಭಾಗ್ಯ ಬಂದು ಸಾಂಬಾರು ತಂದು ಟೇಸ್ಟ್ ನೋಡಿ ಹೇಗಿದೆ, ಉಪ್ಪು ಖಾರ ಎಲ್ಲ ಸರಿ ಇದೆಯಾ ಅಂತ ಹೇಳಿದಾಗ, ತುಂಬ ಚೆನ್ನಾಗಿದೆ, ನೀವು ಮಾಡಿದ್ಮೇಲೆ ಕೇಳಬೇಕಾ, ಸೂಪರಾಗಿದೆ ಅಂತ ಹೇಳಿ ಹೇಳ್ತಾನೆ. ಆಗ ಸುನಂದ ಅವರು ಅವ್ನ ಕಿವಿ ಹತ್ರ ಹೇಳ್ತಾರೆ, ನೋಡಿದ್ಯಾ ನಾನು ಹೇಳಿದ್ದೆ ತಾನೇ ನಿಜ, ನೋಡು ನಾವೆಲ್ಲ ಇಲ್ಲಿದ್ದೀವಿ, ನಮ್ಗೆ ಯಾರಿಗೂ ಟೇಸ್ಟ್ ಮಾಡೋಕ್ಕೆ ಕೊಟ್ಟಿಲ್ಲ, ನಿನಗೆ ಕೊಟ್ಟಿದ್ದಾಳೆ, ಇದರಲ್ಲೇ ನೀನು ಅರ್ಥ ಮಾಡ್ಕೊ ಅಂತ ಹೇಳಿ ಹೇಳ್ತಾ ಇರ್ತಾರೆ. ಸರಿ ನಡೀರಿ ಫಸ್ಟು ಇದನ್ನೆಲ್ಲ ರೆಡಿ ಮಾಡೋಣ ಅಂತ ಹೇಳಿ ಆದಿ ಮಕ್ಕಳನ್ನ ಕರ್ಕೊಂಡು ಹೊರಗಡೆ ಬಂದು ಇದು ಮೊಬೈಲು ಶೂಟಿಂಗ್ ಮಾಡುವುದಕ್ಕೆ ಎಲ್ಲ ತಯಾರಿ ಮಾಡ್ಕೊತಾ ಇರ್ತಾನೆ. ಆಗ ಫೋನು ಬೀಳಲ್ಲ ಅಲ್ವಾ ತನ್ವಿ ಅಂದಾಗ, ಇಲ್ಲ ಅಂಕಲ್ ಬೀಳಲ್ಲ ಅಂತ ಹೇಳ್ತಾಳೆ. ಸರಿ ಅಂತ ಹೇಳಿ ಫೋನ್ ನೋಡಬೇಕಾದ್ರೆ, ಅಯ್ಯೋ ಇಷ್ಟು ಮಿಸ್ ಕಾಲ್ ಇದೆ ಅಪ್ಪ, ಹೇಳಿದ್ರು ನಾನು ಫೋನ್ ಮಾಡೋದೇ ಮರ್ತುಬಿಟ್ಟೆ ಅಂತ ಹೇಳಿ ಫೋನ್ ಮಾಡಿಬಿಟ್ಟು, ಅಪ್ಪ ಸಾರಿ ಅಪ್ಪ ಮರ್ತುಬಿಟ್ಟೆ ಅಂದಾಗ, ಅಯ್ಯೋ ನಿನ್ನ ಕೊಡೋ ಫಸ್ಟು ನಾನು ಮಾತಾಡಬೇಕು ಇವ್ರ ಹತ್ರ ರಾಯರ ಹತ್ರ ಅಂತ ಹೇಳಿದಾಗ, ಅಂಕಲ್ ಇಡೀರಿ ನಮ್ಮ ತಂದೆ ಫೋನ್ ಮಾಡಿದ್ದಾರೆ ಅಂತ ಹೇಳಿದಾಗ, ಓ ನಮಸ್ತೆ ಕಾಮತ್ತವ್ರೆ ಹೇಗಿದ್ದೀರಾ ಅಂತ ಹೇಳಿ ಮಾತಾಡಬೇಕಾದ್ರೆ ಅಷ್ಟೊತ್ತಿಗೆ ಗುಂಡಣ್ಣ ತಾತನ ಎಲ್ಲಿ ಸ್ಪೀಕರ್ ಆನ್ ಮಾಡಿ ಅಂತ ಹೇಳಿ ಅವನೇ ಆನ್ ಮಾಡಿ, ತಾತ ಹೇಗಿದ್ದೀರಾ ಅಂತ ಕೇಳಿದಾಗ, ನಾನು ಚೆನ್ನಾಗಿದ್ದೀನಿ ನೀನು ಹೇಗಿದ್ದೀಯಾ ಅಂತ ಕೇಳ್ತಾರೆ. ಹಾಗೆ ತನ್ವಿ, ತಾತ ನಿಮ್ಮನ್ನು ನೋಡಬೇಕು ಅನಿಸ್ತಾ ಇದೆ ಅಂದಾಗ, ಬರ್ತೀನಿ ಪುಟ್ಟ ಆದಷ್ಟು ಬೇಗ ಅಂತ ಹೇಳಿ ಮಾತಾಡ್ತಾರೆ. ಹಾಗೆ ಈ ಕಡೆ ಧರ್ಮ ಅವ್ರ ಹತ್ರ ಮಾತಾಡ್ತಾರೆ, ನೀವು ಹೇಗಿದ್ದೀರಾ ಅಂದಾಗ, ನಾವು ಚೆನ್ನಾಗಿದ್ದೀವಿ ಅಂತ ಹೇಳಿದಾಗ, ಈ ಕಡೆ ಇವರು ಚೆನ್ನಾಗಿದ್ದಾರ, ನನಗೆ ವಿಚಾರ ಎಲ್ಲ ಕೇಳಿ ತುಂಬ ದುಃಖ ಆಯಿತು ಅಂತ ಹೇಳಿ, ಹಾಗೆ ನೀವು ಈಗಲೇ ಹ್ಞೂ ಅಂದರೂ ಬೇಕಾ ನಾನು ಆ ತಾಂಡವ್ಗೆ ಬುದ್ಧಿ ಕಲಿಸ್ತೀನಿ ಅಂತ ಹೇಳಿದಾಗ, ಈ ಕಡೆ ಭಾಗ್ಯ, ಇಲ್ಲ ಸರ್ ಬೇಡ, ಅವ್ರ ತಂಟೆನೇ ನಮಗೆ ಬೇಡ ಅಂತ ಹೇಳಿದಾಗ, ನೀನು ಒಳ್ಳೆಯವಳು ಅದಕ್ಕೆ ನೀನು ಆಗಿದ್ದಕ್ಕೆ ಬಿಟ್ಟಿದ್ಯಾ, ಅದೇ ಬೇರೆಯವ್ರು ಏನಾರು ಆಗಿದ್ದರೆ ಕಥೆನೇ ಬೇರೆ ಆಗ್ತಾಯಿತ್ತಮ್ಮ ಅಂತ ಹೇಳಿದಾಗ, ಈ ಕಡೆ ಕುಸುಮ ಹೇಳ್ತಾಳೆ, ಹೌದು ನೀವು ಹೇಳ್ತಾ ಇರೋದು ನಿಜ ಅಂದಾಗ, ಎಲ್ಲ ಅವನಿಂದನೇ ಆಗಿದ್ದು ಅಂತ ಹೇಳಿ ಈ ಕಡೆ ಕಾಮತ್ತವರು ತಾಂಡವ್ಗೆ ಬೈತಾ ಇರ್ತಾರೆ. ಕುಸುಮವ್ರೆ ಬೇಜಾರು ಮಾಡ್ಕೊಂಬೇಡಿ, ನಿಮ್ಮ ಮಗನಿಗೆ ಬೈದೆ ಅಂದಾಗ, ಇಲ್ಲ ಇದ್ರಲ್ಲಿ ಬೇಜಾರು ಏನಿಲ್ಲ, ನೀವು ಹೇಳ್ತಾ ಇರೋದು ಸರಿಯಾಗಿದೆ, ಅವನಿಂದನೇ ನನ್ನ ಸೊಸೆ ಜೀವನ ಹಾಳಾಯಿತು ಅಂತ ಹೇಳಿ ಈ ಕಡೆ ಅವರು ಬೇಜಾರು ಮಾಡ್ಕೊತಾರೆ. ನಾವು ಇವ್ರ ಮನೇಲಿ ಆರಾಮಾಗೇ ಇದ್ದೀವಿ ಅಂತ ಹೇಳಿ ಧರ್ಮ ಅವರು ಹೇಳ್ತಾರೆ. ಅಷ್ಟೊತ್ತಿಗೆ ಭಾಗ್ಯವರಪ್ಪ, ಇದು ನಮ್ಮ ಸಣ್ಣ ಮನೆ ಆಯಿತು ಅಂತ ಹೇಳಿದಾಗ, ಕಾಮತ್ತವ್ರು ಹೇಳ್ತಾರೆ, ಮನೆ ಸಣ್ಣದಾದ್ರೆ ಏನಂತೆ, ಮನಸ್ಸು ದೊಡ್ಡದಾಗಿದೆಯಲ್ಲ ಅಷ್ಟೇ ಸಾಕು ಅಂತ ಹೇಳಿದಾಗ, ಸರಿ ಆಯಿತು ನಿಮ್ಮ ಹತ್ರ ಮಾತಾಡಿ ನಂಗೆ ಸಮಾಧಾನ ಆಯಿತು ಅಂತ ಹೇಳಿ ಫೋನ್ ಇಡ್ತಾರೆ. ಇನ್ನೊಂದು ಕಡೆ ಈ ಕಡೆ ಬೆಳಿಗ್ಗೆ ಪೂಜೆ ಮಾಡ್ತಾ ಇರ್ತಾಳೆ. ಪೂಜೆ ಮಾಡೋ ಟೈಮಲ್ಲಿ ಮನೆಗೆಲ್ಲ ಧೂಪ ಹಾಕಬೇಕಾದ್ರೆ ಅಡ್ಡ ಬರ್ತಾಳೆ. ಕನ್ನಿಕಾ ಅಡ್ಡ ಬಂದು, ಏಯ್ ಕಣ್ಕಾಣಲ್ಲ ನಿನಗೆ, ನನಗೆ ಡಿಕ್ಕಿ ಹೊಡಿತೀಯಲ್ಲ ಅಂದಾಗ, ನೀನು ನೋಡ್ಕೊಂಡು ಹೋಗ್ಬೇಕು, ಏನೇ ನನಗೆ ಮಾತಾಡ್ತೀಯ, ನೀನು ಮನೇಲಿರೋಳು, ನಾನು ಕೆಲ್ಸಕ್ಕೆ ಹೋಗೋಳು, ನನ್ನ ಹತ್ರ ಏನು ಮಾತಾಡ್ತೀಯ ನೀನು, ಮನೇಲಿ ಬಿದ್ದಿರ್ತೀಯ ನೀನು ಹಗಲು 3 ಹೊತ್ತು ಅಂತ ಹೇಳಿದಾಗ, ಈ ಕಡೆ ಕಿಶನ್ ಬರ್ತಾನೆ, ಕನ್ನಿಕಾ ಸುಮ್ಮನಿರು ಅಂತ ಹೇಳಿ, ಹಾಗೆ ಪೂಜೆನಿಗೆ ಬಿಡು, ಅವಳ ಹತ್ರ ಏನಕ್ಕೆ ಸುಮ್ಮನೆ ವಾದ ಮಾಡೋಕ್ಕೆ ಹೋಗ್ತೀಯ ಅಂತ ಹೇಳಿ ಕೇಳ್ತಾನೆ. ಇದೇನಿದು ನೀವು ಅವಳಿಗೇನು ಮಾತಾಡ್ತಾ ಇಲ್ವಲ್ಲ ಅಂತ ಹೇಳಿ ಕೋಪ ಮಾಡಿಕೊಂಡು ಪೂಜೆ ಈ ಕಡೆ ಹೋಗ್ತಾಳೆ. ಹಾಗೆ ಮನೇಲಿ ಈ ಕಡೆ ಭಾಗ್ಯನ ಮನೇಲಿ ಹಾಗೆ ಅವ್ರ ಕೆಲಸ ಎಲ್ಲ ಮುಂದುವರಿತಾ ಇರುತ್ತೆ. ಮುಂದಿನ ಸಂಚಿಕೆಗಳಲ್ಲಿ ಏನೇನು ಮಹಾ ತಿರುವು ತೆಗೆದುಕೊಳ್ಳುತ್ತೆ ಅಂತ ಹೇಳಿ ಮುಂದೆ ತಿಳಿದುಕೊಳ್ಳೋಣ. ಹೊಸ್ದಾಗಿ ನೋಡ್ತಾ ಇರೋರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.
ಹಾಗೆ ಶೇರ್ ಮಾಡಿ, ಪೂರ್ತಿ ವಿಡಿಯೋ ವಾಚ್ ಮಾಡಿ. ಧನ್ಯವಾದಗಳು.